ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಯಿತು ಯಾವುದೇ ಥರದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನನಗಿಷ್ಟವಾಗಿರೋ ಸ್ಥಳದ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗಂಗಾವತಿಯ ಬೆಟ್ಟದ ಬಗ್ಗೆ ತೋರಿಸ್ತಾ ಇದ್ದೀನಿ. ಈ ಸ್ಥಳ ತುಂಬ ಚೆನ್ನಾಗಿದೆ. ಇನ್ನು ಗಂಗಾವತಿಯಲ್ಲಿ ತುಂಬ ಜನ ನೋಡಿಲ್ಲ, ಅಂದರೆ ಹೊರಗಡೆಯಿಂದ ನೋಡಿದ್ದಾರೆ, ಬೆಟ್ಟದ ಒಳಗಡೆ ಬಂದು ಜಾಸ್ತಿ ಜನ ನೋಡಿಲ್ಲ. ಇನ್ನು ಮಳೆಗಾಲದಲ್ಲಂತರೂ ಈ ಸ್ಥಳ ಅದ್ಭುತವಾಗಿ ಕಾಣುತ್ತೆ, ಸ್ವರ್ಗ ಅಂತಲೇ ಹೇಳ್ಬೋದು, ಆ ಥರ ಕಾಣುತ್ತೆ. ಗಂಗಾವತಿಯ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಇರೋದು ಕೂಡ ಇಲ್ಲೇ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಕೊನೆಗೆ ಸಣ್ಣದಾಗಿ ಪಾರ್ಕ್ ಥರ ಮಾಡಿದ್ದಾರೆ. ನೀವು ಕುಟುಂಬ ಸಮೇತ ಬಂದಿಲ್ಲಿ ಮಕ್ಕಳ ಜೊತೆ ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ಬೋದು. ಇಲ್ಲಿ ಮಕ್ಕಳಿಗೆ ಜಾರೋ ಬಂಡೆ ಇದೆ, ಜೋಕಾಲಿ ಇದೆ, ಮತ್ತು ಕ್ಲೈಂಬಿಂಗ್ ಬೋರ್ಡ್ ಇದೆ. ಇನ್ನು ಮಳೆಗಾಲದಲ್ಲಿ ಎಲ್ಲರೂ ಟ್ರಿಪ್ ಹೋಗ್ಬೇಕಂತ ಇಷ್ಟಪಡ್ತಾರೆ ಒಳ್ಳೊಳ್ಳೆ ಸ್ಥಳಗಳಿಗೆ. ನಮ್ಮ ಗಂಗಾವತಿ ಬೆಟ್ಟ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಗಂಗಾವತಿ ಜನ ಮೊದಲು ನಮ್ಮ ಬೆಟ್ಟ ನೋಡಿ ಆಮೇಲೆ ಬೇರೆ ಕಡೆ ಹೋಗ್ಬೋದು. ಇನ್ನೂ ಯಾರಾದರೂ ಈ ಬೆಟ್ಟ ನೋಡಿಲ್ಲ ಅಂದರೆ, ಈ ಸ್ಥಳ ನೋಡಿಲ್ಲ ಅಂದರೆ ಬಂದು ನೋಡೋಕ್ಕಾಗಿಲ್ಲ ಅಂದರೆ ನಾನು ವಿಡಿಯೋದಲ್ಲೇ ಎಲ್ಲ ಕ್ಲಿಯರಾಗಿ ತೋರಿಸಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಸನ್ರೈಸ್ ಪಾಯಿಂಟ್ ಇದೆ, ಸನ್ಸೆಟ್ ಪಾಯಿಂಟ್ ಇದೆ, ಹಕ್ಕಿಗಳ ಚಿಲಿಪಿಲಿ ಸದ್ದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಇದೆ ಇಲ್ಲಿ. ಈ ಬೆಟ್ಟಕ್ಕೂ ನಮಗೂ ಚಿಕ್ಕ ವಯಸ್ಸಿಂದ ನಂಟಿದೆ. ನಮ್ಮ ಮನೆ ಇರೋದು ಈ ಬೆಟ್ಟದ ಕೆಳಗಡೆ. ಈ ಬೆಟ್ಟದಲ್ಲಿ ನಮ್ಮ ಬಾಲ್ಯದ ನೆನಪುಗಳು ತುಂಬ ಇವೆ. ಮಳೆಗಾಲದಲ್ಲಿ ಅಮ್ಮನ ಜೊತೆ ಬಟ್ಟೆ ತೊಳಕ್ಕೆ ಬರ್ತಾಯಿದ್ವಿ. ದಿನಾಲು ಅಪ್ಪನ ಜೊತೆ ವಾಕಿಂಗ್ ಬರ್ತಿದ್ವಿ. ಆಮೇಲೆ ನಮ್ಮ ಓಣಿ ಹುಡುಗ ಜೊತೆ ಕವರೆಕಾಯಿ ಹರಕ್ಕೆ, ಬೋರಾಣಿ ಹಿಡಿಯೋಕ್ಕೆ. ಇನ್ನೂ ನೆನಪುಗಳು ಯಾವುದು ಮಾಸಿಲ್ಲ, ಹಾಗೇ ಇದೆ. ಇಲ್ಲಿ ಮಳೆಗಾಲದಲ್ಲಿ ಬೆಟ್ಟದ ನೀರೆಲ್ಲ ಬಂದು ಒಂದು ಹಳ್ಳ ಇದಾಗ್ತಿತ್ತು, ಅದಕ್ಕೆ ಬೆನ್ಕಪ್ಪನ ಹಳ್ಳ ಅಂತಿದ್ರು. ಮೊದಲು ಮಳೆಗಾಲದಲ್ಲಿ ನೀರೆಲ್ಲ ಬಂದು ಹಾಗೆ ಹರಿದು ವೇಸ್ಟಾಗಿ ಹೋಗ್ಬಿಡ್ತಿತ್ತು. ಇವಾಗ ನೀರನ್ನು ಹೊಂಡ ಮಾಡಿದ್ದಾರೆ, 3-4 ಹೊಂಡ ಮಾಡಿದ್ದಾರೆ. ಅಲ್ಲಿ ನೀರು ಶೇಖರಣೆ ಆಗುತ್ತೆ, ಮತ್ತು ಮಣ್ಣು ಕೂಡ ಸವಕಳಿ ಆಗೋಲ್ಲ, ಗೋಡೆ ಕಟ್ಟಿದ್ದಾರೆ. ಇದು ಪ್ರಾಣಿಗಳಿಗೆ ಕುಡಿಯೋಕ್ಕೂ ಯೂಸ್ ಆಗುತ್ತೆ, ಮತ್ತು ಇಲ್ಲಿ ಗಿಡ ಮರಗಳಿಗೆ ಕೂಡ ನೀರು ಯೂಸ್ ಆಗುತ್ತೆ. ನೀವು ಯಾವುದೇ ಸ್ಥಳಗಳಿಗೆ ಹೋದ್ರೂ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಇನ್ನು ಈ ಚಟ ಮಾಡೋರು ದಯವಿಟ್ಟು ನಿಮ್ಮ ಚಟಗಳನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲೇ ಬಿಟ್ಟು ಬರ್ರಿ. ಅದನ್ನು ಪರಿಸರಕ್ಕೆ ತಂದು ಆ ಪರಿಸರನೂ ಕೂಡ ಹಾಳು ಮಾಡೋಕ್ಕೆ ಹೋಗಬೇಡಿ. ಇದು ಮೊದಲನೇ ಹೊಂಡ. ಇದು ಫುಲ್ ಆದಮೇಲೆ ಮುಂದೆ ಹೊಂಡಕ್ಕೆ ನೀರು ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಗಿಡ ಮರಗಳು, ಇವು 3-4 ವರ್ಷದಿಂದ ಇದ್ದಿಲ್ಲ. ಇವನ್ನೆಲ್ಲ ಅರಣ್ಯ ಲೇಖರು ಹಾಕಿ ಕುರಿಗಾಯಿಗಳಿಂದ ಮತ್ತು ಕಟ್ಟಿಗೆ ಕಡೆಯವರಿಂದ ರಕ್ಷಣೆ ಮಾಡಿದ್ದಾರೆ. ಈ ರಕ್ಷಣೆಯಲ್ಲಿ ನಂದು ಪಾಲಿದೆ, ಅದೊಂದು ಖುಷಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಕಾವಲು ಕೋಣೆ, ಇದು ಚಿಕ್ಕದಿದೆ, ಇನ್ನೊಂದು ಮೇಲೆ ದೊಡ್ಡದಿದೆ. ಇದು ಜಂತಕಲ್ ಈರಣ್ಣನ ಬೆಟ್ಟ. ಇದು ಮೊದಲು ಇಲ್ಲಿ ಕಾಲ್ದಾರಿ ಇತ್ತು, ಇವಾಗ ಟ್ರ್ಯಾಕ್ ಥರ ಮಾಡಿದ್ದಾರೆ. ಮತ್ತು ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ ಗಿಡ ಹಾಕಿದಾಗ ಮಳೆಗೆ ಗಾಳಿ ಗಿಡ ಬೀಳ್ತಿದ್ವು. ನಮ್ಮ ಹುಡುಗರು ನಾವು ಸೇರಿ ಗಿಡ ಎತ್ತಿಟ್ಟಿದ್ದೀವಿ, ಅದಕ್ಕೆ ಸಪೋರ್ಟ್ ಕೊಟ್ಟಿವಿ. ನಿಮಗೆಲ್ಲ ಗೊತ್ತಿರೋ ಇದು ಕವಳೆಕಾಯಿ, ಎಲ್ಲರೂ ತಿಂದಿರ್ತೀರ. ಚಿಕ್ಕವರಿದ್ದಾಗ ಸ್ಕೂಲ್ ಮುಂದೆ ಬಂದು ಅಜ್ಜರೆಲ್ಲ ಮಾರ್ತಿದ್ರು. ನಾವು ಅಮೌಂಟ್ ಕೊಟ್ಟು ತೊಗೊತಿದ್ದಿಲ್ಲ, ಇಲ್ಲೇ ಬೆಳೆದಲ್ಲೇ ಬಂದು ಹರ್ಕೊಂಡೋಗಿ ಸ್ಕೂಲಲ್ಲಿ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ. ಕವಳೆಕಾಯಿ ಕೊಟ್ಟು ಬ್ರೆಡ್ ಇಸ್ಕೊತಿದ್ವಿ, ಇಲ್ಲ ಬಿಸ್ಕೆಟ್ ಇಸ್ಕೊತಿದ್ವಿ. ಈ ಸ್ಥಳದಲ್ಲೇ ನಾನು ದಿನ ಎಕ್ಸಸೈಸ್ ಮಾಡೋದು.
ತುಂಬ ವರ್ಷ ಆಯ್ತು ಇಲ್ಲಿ ಬರೋಕ್ಕೆ. ನನ್ನ ಮೊದಲನೇ ಕರಾಟೆ ಕ್ಲಾಸು ಇದೆ, ಮೊದಲನೇ ಜಿಮ್ಮೂ ಇದೆ. ಮೊದಲು ಇಲ್ಲಿ ಸಣ್ಣ ಪಾರ್ಕ್ ಮಾಡಿದ್ರು, ಆಮೇಲೆ ಜನರಿಗೆಲ್ಲ ಕೂಡೋಕ್ಕೆ ಬಂಡೆ ಮಾಡಿದ್ರು. ಅಲ್ಲಿ ಕಾವಲು ಕೋಣೆ ಇದೆಯಲ್ಲ, ಅದು ಮೊದಲು ಚೆನ್ನಾಗಿತ್ತು, ಹಳೆಯದು. ಅಲ್ಲಿ ನೋಡ್ತಾ ಇದ್ರಲ್ಲ, ಎರಡು ಗೋಡೆ ಮಾಡಿ ಬಂಡೆ ಹಾಕಿ ಕೂಡೋಕೆಲ್ಲ ಮಾಡಿದ್ರು. ಈ ನೀಚ ಮನಸ್ಥಿತಿಯ ಜನ ಬಂಡೆ ಬಿಡಲಿಲ್ಲ, ಬಂಡೆ ಹೊಡೆದಾಕಿದ್ರು. ಅದು ನೋಡ್ತಾ ಇದ್ರಲ್ಲ, ಈ ಕೋಣೆ ಇದು ಹೊಸದಿದ್ದು, ಮೊದಲು ಹಳೆದಿತ್ತು. ಅದನ್ನೆಲ್ಲ ಹಂಚೆಲ್ಲ ಹೊಡೆದಾಕಿ, ಕಟ್ಟಿಗೆ ಇದ್ದು ಮೊದಲು ಕಟ್ಟಿಗೆ ಎಲ್ಲ ಒಯ್ದುಬಿಟ್ರು. ಹೊಸದಾಗಿ ಮಾಡಿದೆ, ರಾಡ್ ಹಾಕಿ ಹಂಚು ಹಾಕಿ. ಇಲ್ಲಿನೂ ಈ ದುಶ್ಚಟ ಮಾಡೋರೆಲ್ಲ ಬಂದು ಕುಡಿತಾರೆ, ಜೂಜಾಡ್ತಾರೆ, ಎಲ್ಲ ಮಾಡ್ತಾರೆ. ಅರಣ್ಯ ಇಲಾಖೆದವರು ಹೇಳಿದ್ರು ಇಲ್ಲಿ ಕೇಳಂಗಿಲ್ಲ ಇವರು. ಇದು ಯೋಗ ಮಾಡೋಕ್ಕೆ ಮತ್ತು ಧ್ಯಾನ ಮಾಡೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ ಚೆನ್ನಾಗಿತ್ತು ರೂಮು. ಈ ಕೆಲವು ಲೋಫರ್ಸ್ಗಳಿಂದ ಎಲ್ಲ ಕೋಣೆನೂ ಹಾಳಾಗಿದೆ, ಸುತ್ತಮುತ್ತ ಸ್ಥಳನೂ ಹಾಳಾಗಿದೆ. ನಾನು ಮೊದಲಿಲ್ಲಿ ಒಂದು ಸಣ್ಣದು ನನಗೆ ಓಡೋಕ್ಕೆ ಒಂದು ಟ್ರ್ಯಾಕ್ ಮಾಡ್ಕೊಂಡಿದ್ದೆ, ಚಿಕ್ಕ ಟ್ರ್ಯಾಕು. ಆಮೇಲೆ ಅರಣ್ಯ ಇಲಾಖೆದವರು ಒಂದು ದೊಡ್ಡ ಟ್ರ್ಯಾಕ್ ಮಾಡಿದರು, ಓಡ್ಬೋದು, ವಾಕಿಂಗ್ ಮಾಡ್ಬೋದು. ಇದು ಹಳೆ ಗರಡಿ ಮನೆ, ಇದು ಯಾರು ಮಾಡಿದ್ರೆ ಗೊತ್ತಿಲ್ಲ. ಅಲ್ಲಿಂದ 2 ಸಮಾಧಿ ಇದೆ, ಅವರು ಇರ್ಬೇಕು ಮೋಸ್ಟ್ಲಿ. ಇಲ್ಲಿ ಮೊದಲೆಲ್ಲ ಕುಸ್ತಿಯಲ್ಲಿ ಆಡ್ತಿದ್ರಂತೆ, ನಮ್ಮವ್ರು ಹೇಳಿದರು. ಇಲ್ಲಿ ಆಂಜನೇಯನ ಮೂರ್ತಿ ಇದೆ ಚಿಕ್ಕದು, ವರ್ಷಕ್ಕೊಮ್ಮೆ ಪೂಜೆ ಮಾಡಿ ಇಲ್ಲಿ ಪ್ರಸಾದ ಕೊಡ್ತಾರೆ. ಈಗಲೂ ಇಲ್ಲಿ ಹುಡುಗರು ಬಂದು ವ್ಯಾಯಾಮ ಎಲ್ಲ ಮಾಡ್ತಾರೆ. ನನಗೀಗ 34 ವರ್ಷ ನೋಡೋಕ್ಕಂಗೆ ಕಾಣಲ್ಲ. ಬಾಡಿನೂ ಫಿಟ್ ಆಗಿದೆ, ಮನಸ್ಸೂ ಚೆನ್ನಾಗಿದೆ, ನೀಚ ಬುದ್ಧಿ ಬಂದಿಲ್ಲ. ಅದಕ್ಕೆಲ್ಲ ಕಾರಣ ಈ ಬೆಟ್ಟದ ಜೊತೆ ಇರೋ ಒಡನಾಟ ಮತ್ತು ಈ ಪ್ರಾಣಿಗಳ ಜೊತೆ ಇರೋ ಒಡನಾಟ. ಇಲ್ಲಿ ನೋಡ್ತಾ ಇರೋ ಕಲ್ಲು ನಿಮಗೆ ದೂರದಿಂದ ಬಸವಣ್ಣನ ಥರ ಕಾಣುತ್ತೆ. ಇದಕ್ಕೆ ಬಸವಣ್ಣನ ಗುಂಡು ಅಂತಲೂ ಕೂಡ ಕರೀತಾರೆ. ಇನ್ನು ಟ್ರೆಕ್ಕಿಂಗ್ ಮಾಡೋಕ್ಕೆ ದೂರ ಹೋಗೋದೇನು ಬೇಕಾಗಿಲ್ಲ. ಇಲ್ಲೇ ನೀವು ಟ್ರೆಕ್ಕಿಂಗ್ ಮಾಡ್ಬೋದು, ಕ್ಲೈಂಬಿಂಗ್ ಮಾಡ್ಬೋದು, ಮತ್ತು ಶಾಲಾ ಮಕ್ಕಳಿಗೆ ಇಲ್ಲಿ ಪ್ರವಾಸ ಕೂಡ ಕರ್ಕೊಂಬರ್ಬೋದು. ಮೊದಲು ನಮ್ಮೂರ ಬಗ್ಗೆ, ನಮ್ಮ ತನದ ಬಗ್ಗೆ ತೋರಿಸಿ ಆಮೇಲೆ ಬೇರೆ ತೋರಿಸ್ಬೇಕು ನಾವು. ಅಲ್ಲಿ ದೂರದಲ್ಲಿ ಒಂದು ಕಲ್ಲು ಕಾಣ್ತಾ ಇದೆಯಲ್ಲ, ಇಳಿಜಾರು ಕಲ್ಲು, ಅದಕ್ಕೆ ಹದ್ದಿನ ಗುಂಡು ಅಂತಾರೆ. ಮಳೆಗಾಲದಲ್ಲಿ ತುಂಬ ಹದ್ದುಗಳು ಬರುತ್ತೆ ಅಲ್ಲಿ, ಅದು 40-50 ಹದ್ದುಗಳು ಬರುತ್ತೆ ಅಲ್ಲಿ.
ಇದೇ ಗಂಗಾವತಿ ಬೆಟ್ಟದ ಸನ್ರೈಸ್ ಪಾಯಿಂಟ್ ಇದು. ಇಲ್ಲಿಂದ ಗಂಗಾವತಿ ಅರ್ಧ ಗಂಗಾವತಿನೇ ಕಾಣುತ್ತೆ. ಮೊದಲು ಆಗಸ್ಟ್ 15 ಬಂದರೆ ಹುಡುಗರೆಲ್ಲ ಜೂನಿಯರ್ ಗ್ರೌಂಡ್ ಸೇರ್ತಿದ್ರು. ತುಂಬ ಜನ ಈ ಬೆಟ್ಟಕ್ಕೆ ಬಂದು ಹೋಗ್ತಾಯಿದ್ರು ಆಗಸ್ಟ್ 15 ದಿನ. ತುಂಬ ಚೆನ್ನಾಗಿದೆ. ಬಂದರೆ ನೀವು ಎಂಜಾಯ್ ಮಾಡ್ತೀರಾ. ನಾನು ತುಂಬ ಜನಕ್ಕೆ ತೋರಿಸಿದ್ದೀನಿ, ಬಲವಂತವಾಗಿ ಕರ್ಕೊಂಬಂದು ತೋರಿಸಿದ್ದೀನಿ. ಮೊದಲೆಲ್ಲ ಆಗಲ್ಲ, ಬರೋಕ್ಕಾಗಲ್ಲ, ಹತ್ತಕ್ಕಾಗಲ್ಲ ಅಂತೂ ಇಲ್ಲಿ ಬಂದು ಅವರು ಖುಷಿಪಟ್ಟು ಹೋಗಿದ್ದಾರೆ. ಅಲ್ಲಿ ನೋಡ್ತಾ ಇದ್ದಾರೆ ಹೊಲಗಳು ಕಾಣ್ತಾ ಇವೆಲ್ಲ. ಅದು ಮೊದಲು ಕಾಲಿದ್ದು ರಾಮ್ಲಿಂಗ್ ಕೆರೆ ಅಂತೆ. ಇವಾಗ ಕೆರೆ ಎಲ್ಲ ಹೊಡೆದು ಹೊಲ ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಏನೋ ಪ್ಲಾಟ್ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ಇಲ್ಲಿ ದೂರದಲ್ಲಿ ನೀರು ಕಾಣ್ತಾ ಇದೆಯಲ್ಲ, ಇದು ಡ್ಯಾಮಿಂದ ನೀರು ಜಾಸ್ತಿ ಬಿಟ್ಟಾಗಿದ್ದು. ಇದರಿಂದ ಚೆನ್ನಾಗಿ ಕಾಣ್ತಾ ಇದೆ. ಇವು ಮೊದಲೆಲ್ಲ ಓಣಿ ಹುಡುಗ ಜೊತೆ ಬರ್ತಾ ಇದ್ದೆ, ಅವರು ಬಿಟ್ಟರು. ತುಂಬ ಜನ ಬಂದಿದ್ದಾರೆ ಬೆಟ್ಟಕ್ಕೆ ನನ್ನ ಜೊತೆಗೆ. ಅವ್ರು ಯಾರೂ ಇಲ್ಲ. ಆವಾಗಿಂದ ಇವಾಗವರೆಗೂ ಇರೋದು ಈ ಪ್ರಾಣಿಗಳೇ ನನ್ನ ಜೊತೆಗೆ. ಅಲ್ಲಿ ನೋಡ್ತಾ ಇದ್ದಾರಲ್ಲ, ಅದು ಕೊಟ್ರೇಶ್ವರ ಕಾಲೇಜಿನ ಗ್ರೌಂಡ್. ಅದು ನಾ ಹೈಸ್ಕೂಲ್ ಇಲ್ಲೇ ಓದಿದ್ದು. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಮಾಂತಗುಂಡ ಬೆಟ್ಟ. ಅದು ಗಂಗಾವತಿ ಮುಕ್ಕುಟ ಅಂತ ಹೇಳ್ಬೋದು. ಸುತ್ತಮುತ್ತ ಬೆಟ್ಟದಲ್ಲಿ ಅದೇ ಹೈಯೆಸ್ಟ್ ಹೈಟ್ ಅದು. ನಾವು ಪರಿಸರಕ್ಕೆ, ಬೆಟ್ಟ ಗುಡ್ಡಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಹತ್ರ ಆದಷ್ಟು ನಮ್ಮಲ್ಲಿ ಒಳ್ಳೆಯ ಬುದ್ಧಿ ಬರುತ್ತೆ, ಮತ್ತು ಒಳ್ಳೆಯ ಆರೋಗ್ಯನೂ ಇರುತ್ತೆ, ಮತ್ತು ಬಾಡಿನೂ ಫಿಟ್ಟಾಗಿರುತ್ತೆ.
ನಮ್ಗೆ ಹೇಳಿದ್ನಲ್ಲ ಅದ್ದಿನಗುಂಡು ಅಂತೇಳಿ, ಅದು ಇದೇ ಸ್ಥಳ. ಇಲ್ಲಿ ಮಳೆಗಾಲದಲ್ಲಿ ಅದು ಜಾಸ್ತಿ ಬರುತ್ತೆ, ಹಾಗಾಗಿ ಇದನ್ನು ಅದ್ದಿನಗುಂಡು ಅಂತಾರೆ. ಈ ಗುಂಡು ತುಂಬ ದೊಡ್ಡದಾಗಿದೆ ಮತ್ತು ಏಕಶಿಲಾ ಬಂಡೆ ಇದು. ಈ ದೃಶ್ಯ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಹದ್ದುಗಳು ನಮ್ಮ ನಾಯಿ ಕಚ್ಚಕ್ಕೆ ಬರುತ್ತೆ, ನಮ್ಮ ನಾಯಿ ಹದ್ದು ಹಿಡಿಯೋಕ್ಕೆ ಹೋಗುತ್ತೆ, ಮತ್ತು ಹದ್ದುಗಳು ನಮ್ಮಲ್ಲಿ ಕೂಡ ಅಟ್ಯಾಕ್ ಮಾಡ್ತವೆ. ಚೆನ್ನಾಗಿರುತ್ತೆ. ಈ ಬಂಡೆ ಮೇಲೆ ಒಂದು ಲೈನ್ ಇದೆ, ಬಂಡೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ. ಅದು ಒಂಥರ ಪೇಂಟ್ ಮಾಡಿದ್ರ ಥರನೇ ಇದೆ. ಇದೇ ಲೈನ್ ಅದು. ಇದಿಷ್ಟು ನಮ್ಮ ಗಂಗಾವತಿ ಬೆಟ್ಟದ ಬಗ್ಗೆ ಸಣ್ಣ ವಿವರಣೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿದೆ ಅಂತೇಳಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಈ ಮಾತುಗೊಂಡ ಬೆಟ್ಟ ಅಂತ ಹೇಳಿದ್ನಲ್ಲ, ಹೈಟ್ ಇದೆ ಅಂತೇಳಿ, ಅದ್ರ ಬಗ್ಗೆ ತೋರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.